ಇದು ಮೊದಲಲ್ಲ. ಈಗ ನೀವು ನೆನ್ಸ್ಕೊಳ್ರಿ, 2003ರಲ್ಲಿ ಇರಾಕ್ ಮೇಲೆ ಇದೇ ತರ ಸುಳ್ಳುಗಳನ್ನ ಹೇಳಿ ಇರಾಕಿನ ಸರ್ವನಾಶ ಮಾಡಿದ್ರು. ಅಲ್ಲಿ ಮಾಸ್ ಡೆಸ್ಟ್ರಕ್ಷನ್ ವೆಪನ್ಸ್ ಇದಾವೆ, ಏನು ಸಮೂಹ ಹತ್ಯೆ ಮಾಡೋಂತ ವಿನಾಶಕಾರಿ ಅಸ್ತ್ರಗಳಿದಾವಂತ ಹೇಳಿ ಇಡೀ ಇರಾಕನ್ನ ಧ್ವಂಸ ಮಾಡಿದ್ರು. ಸದ್ದಾಂ ಹುಸೇನ್ನ ಗಲ್ಗೇರಿಸಿದ್ರು. ಅದೇ ತರ ಮೊಹಮ್ಮದ್ ಗಡಾಫಿ ಲಿಬಿಯಾ ದೇಶದ ನಾಯಕನ ಅಲ್ಲೂ ಸಹ ಯಾವ್ಯಾವ ದೇಶಗಳು ಅಮೆರಿಕದ ಗೂಂಡಾಗಿರಿನ ಒಪ್ಕೊಳ್ಳೋದಿಲ್ಲ ಅಂತ ದೇಶಗಳ ಮೇಲೆ ಕುಂಟು ನೆಪಗಳನ್ನ ಹೇಳಿ ಅಲ್ಲಿ ಅದು ಸರಿ ಇಲ್ಲ, ಅಲ್ಲಿ ಸರ್ವಾಧಿಕಾರ ಇದೆ, ಅಲ್ಲಿ ಅಣ್ವಸ್ತ್ರಗಳಿದ್ದಾವೆ, ಇಂಥ ಒಂದು ಕುಂಟು ನೆಪಗಳನ್ನ ಹೇಳಿ ಈ ಅಮೆರಿಕ ಮತ್ತು ಇಸ್ರೇಲ್ ಅಂತ ಈ ಸಾಮ್ರಾಜ್ಯಶಾಹಿ ಶಕ್ತಿಗಳು ಅಲ್ಲಿನ ಜನಗಳನ್ನ ಹತ್ಯೆ ಮಾಡ್ತಾ ಇದ್ದಾರೆ. ಅಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಒಬ್ಬ ಗುಲಾಮನ್ನ ನೇಮಕ ಮಾಡಿ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಲೂಟಿ ಮಾಡ್ತಾರೆ. ಹಾಗಾಗಿ ಇವತ್ತು ಭಾರತ ಇದು ಮೊದಲಿಂದನೂ ಸಹ ನಮ್ಮ ದೇಶ ಇದು ಶಾಂತಿ ಪ್ರಿಯ ದೇಶ. ಜಗತ್ತಿನ ಎಲ್ಲೇ ಯುದ್ಧಗಳಾಗಲಿ, ಜಗತ್ತಿನ ಎಲ್ಲೇ ನಾಗರಿಕರ ಮೇಲೆ ದಾಳಿಗಳಾದಾಗ ಭಾರತ ಅದರ ವಿರುದ್ಧ ಧ್ವನಿ ಎತ್ತಿದೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಇಲ್ಲಿ ಯಾವುದೇ ಮುಲಾಜಿಗೊಳಗಾಗಬಾರ್ದು. ಅವರು ಇರಾನ್ ಮೇಲೆ ಇವತ್ತು ಅಮೆರಿಕ ಮತ್ತು ಇಸ್ರೇಲ್ನ ಈ ಒಂದು ದುಷ್ಟಕೂಟ ಮಾಡಿರ್ತಕ್ಕಂಥ ಈ ದಾಳಿನ ಬಹಳ ಉಗ್ರವಾಗಿ ಖಂಡಿಸಬೇಕು. ಹಾಗಾಗಿ ಭಾರತ ಯಾವತ್ತೂ ಸಹ ಶಾಂತಿ ಪರವಾಗಿರ್ತಕ್ಕಂಥ ದೇಶ. ಇದು ಸಾಮ್ರಾಜ್ಯಶಾಹಿ ವಿರೋಧಿ ನಿಲುವನ್ನು ತಾಳ್ಬೇಕು. ನಾವು ಇದನ್ನ ನಮ್ಮ ಪ್ರಧಾನಮಂತ್ರಿಗಳು ಇದನ್ನ ಹೇಳ್ಬೇಕು, ಖಂಡ ತುಂಡಾಗಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಅದೇ ತರ ಇವತ್ತು ಜಗತ್ತಿನ ಅನೇಕ ದೇಶಗಳಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿನ ವಿರೋಧಿಸಿಬಿಟ್ಟು ಹೋರಾಟಗಳು ನಡೀತಾ ಇದೆ. ಸ್ವತಃ ಅಮೆರಿಕದಲ್ಲಿ ಟೈಮ್ ಸ್ಕ್ವೇರ್ ಅಲ್ಲಿ ಹೋರಾಟ ನಡೀತಾ ಇದೆ. ಅನೇಕ ದೇಶಗಳು ವಿರೋಧಿಸ್ತಾ ಇದ್ದಾವೆ. ಹಾಗಾಗಿ ಭಾರತದಲ್ಲೂ ಕೂಡ ನಾವೆಲ್ಲರೂ ಕೂಡ ಇರಾನ್ ಮೇಲಿನ ದಾಳಿನ ವಿರೋಧಿಸಬೇಕು. ಇರಾನ್ ಮೇಲಿರ್ತಕ್ಕಂಥ ದಾಳಿ ಇದು ಒಂದು ದೇಶದ ಸಾರ್ವಭೌಮತೆಗೆ ಧಕ್ಕೆ ತರ್ತಕ್ಕಂಥದ್ದು. ನಮಗೆಲ್ಲ ಗೊತ್ತಿದೆ, ಅಮೆರಿಕದಲ್ಲಿ ಅನೇಕ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಇವತ್ತು ಇಸ್ರೇಲ್ನ ಪ್ರಧಾನಮಂತ್ರಿ ಅದನ್ನ ಅಲ್ಲಿ ಜನಗಳು ಕ್ರೈಮ್ ಮಿನಿಸ್ಟರ್ ಅಂತ ಕರೀತಾ ಇದ್ದಾರೆ. ಅನೇಕ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ. ಸ್ವತಃ ಟ್ರಂಪ್ ಮೇಲೆ ಅನೇಕ ಆರೋಪಗಳಿದ್ದಾವೆ. ಇವರು ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಇರಾನ್ ಮೇಲೆ ದಾಳಿ ಮಾಡಿ, ಅದು ಸಹ ಅಪ್ರಚೋದಿತ ದಾಳಿ. ಇವತ್ತು ಅಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನ ಲೂಟಿ ಮಾಡೋದಕ್ಕೆ, ತೈಲಗಳ ಮೇಲೆ ತಮ್ಮ ಹಿಡಿತ ಸಾಧಿಸೋದಕ್ಕೆ ಈ ದಾಳಿ ಮಾಡಿರೋದು ಖಂಡನೀಯ. ಈಗಾಗಲೇ ನಾವು ನೋಡಿದ್ದೀವಿ, ವೆನಿಜುವೆಲಾದ ಅಧ್ಯಕ್ಷನ್ನ ರಾತ್ರಿ ಕಿಡ್ನಾಪ್ ಮಾಡ್ತಾರೆ ಇವರು. ಅದು ಸಹ ವೆನಿಜುವೆಲಾದಲ್ಲಿರ್ತಕ್ಕಂಥ ತೈಲ ಸಂಪನ್ಮೂಲದ ಮೇಲೆ ಹಿಡಿತ ಸಾಧಿಸೋದಕ್ಕೆ. ಸ್ನೇಹಿತರೆ, ಅಮೆರಿಕ ಇವತ್ತೊಂದು ದೊಡ್ಡ ಸಾಲಗಾರ ದೇಶ ಆಗಿದೆ. ಇವತ್ತು ತನ್ನ ಈ ಒಂದು ಸಾಲದ ಬಾಧೆಯಿಂದ ಹೊರಗೆ ಬರೋದಕ್ಕೆ ಜಗತ್ತಿನಲ್ಲಿ ಅವರ ಸಂಪನ್ಮೂಲಗಳ ಮೇಲೆ ತಮ್ಮ ಹಿಡಿತ ಸಾಧಿಸೋದಕ್ಕೆ ಇವತ್ತು ಈ ರೀತಿ ದೇಶಗಳ ಮೇಲೆ ದಾಳಿ ಮಾಡ್ತಾ ಇರೋದು ಇದು ಖಂಡಿತ ಒಪ್ಪತಕ್ಕಂಥದ್ದಲ್ಲ.